ಆಸ್ಥಾನದೊಳಗೂ ತಪ್ಪಿಲ್ಲ, ಇಲ್ಲಿ ಮನೆಗೆ ಬಂದಿನಿ ತಪ್ಪಿಲ್ಲ, ಮತ್ತು ಇಲ್ಲ ಅನ್ನಕ್ಕೆ ಬರೋದಿಲ್ಲಲ್ಲ ಅದನ್ನೇ ತಿಂದ. ಮತ ಮುಖ ಸಪ್ಪಾಯಿತು, ಹೊರಗೆ ನಡ್ಕೊಂತ ಹೊಂಟಿದ್ದ. ಒಂದು ಗುಡಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು, ಅಲ್ಲಿ ಹೋದ. ಅಲ್ಲೇನಾದರೂ ಚಲೋ ಶಿರಾ ಸಜ್ಕ ಅನ್ನ ಸಾಂಬಾರು ಸಿಗ್ತೈತಿ ಅಂತ ಹೋದ. ಅಲ್ಲಿ ಪ್ರವಚನ ಮಾಡೋರು ಘೋಷಣೆ ಮಾಡಿದ್ರು, ಇವತ್ತು ಪ್ರಸಾದ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಇರ್ತೈತಿ. ಇವ ರಾಜ ಬಂದಾನಂತ ಎಲ್ಲರೂ ಸ್ವಾಗತ ಮಾಡಿಕೊಂಡ್ರು. ಪ್ರವಚನಗಾರರು ಕೇಳಿದ್ರು, ಪ್ರಸಾದ ಭಾರಿ ಇರ್ಬೇಕಲ್ಲ ರಾಜರೇ, ನೀವು ಬರಾಕತ್ತೀರಂತ ವೈಭೋಗದ ಪ್ರಸಾದ ಮಾಡಿವಿ, ಏನು ರೊಟ್ಟಿ ಬದ್ನಿಕಾಯಿ ಪಲ್ಯ. ಇವನಿಗೆ ದಿಕ್ಕ ತಪ್ತೀನಿ. ಇವ ಅಂದ, ಎಲ್ಲಿ ಹೋದ್ರು ಇದು ನಂದು ರೊಟ್ಟಿ ಬದ್ನಿಕಾಯಿ ಪಲ್ಯದಿದು ಮುಗಿಲಾರ್ದ ಕತೆ ಇದು ಅಂದೆವ. ಮತ್ತು ಎಲ್ಲ ತಲೆ ಬ್ಯಾಸರಾಗಿ ತಿಂದು ಜ್ವರ ಬಂತು ರಾಜನಿಗೆ. ಜ್ವರ ಬಂತು, ಮಲ್ಕೊಂಡ. ಡಾಕ್ಟರ್ ಬಂದರು ಆಸ್ಥಾನದಲ್ಲಿ. ಡಾಕ್ಟರ್ ಅಂದರು, ನೀವು ಪತ್ತೆ ಮಾಡಬೇಕು, ಅದು ಇದು ತಿನ್ನಬಾರ್ದು. ಅವ ಅಂದ, ಏನು ತಿನ್ನಲು ನಿಮ್ಮ ಬರೀ ಅದೇ ತಿನ್ನೋದಾಗೆ, ಅದು ಇದು ಏನು ತಿನ್ನಕ್ಕೆ ಹೋಗ್ಬಾರ್ದು, ಮತ್ತೇನು ತಿನ್ನಬೇಕು ನೋಡಿ, ಗುಳಿಗೆ ಕೊಡ್ತೀನಿ 3 ಹೊತ್ತು, ಈ ಗುಳಿಗೆ ತಗೊಳ್ಳಿ. ಗುಳಿಗೆ ತಿಂದ ಮೇಲೆ ನೀವು ಪತ್ತೆ ಮಾಡಬೇಕು. ಏನು ಪತ್ತೆ ಮಾಡಬೇಕು? ರೊಟ್ಟಿ ಬದ್ನಿಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು. ರೊಟ್ಟಿ ಬದ್ನಿಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು ಅಂದ. ರಾಜ ಅಂದ, ಹೆಸರಿಗೆ ರಾಜ ಆಗಿ ನಾವು ಕೂಲಿ ಮಾಡೋ ಕೆಲಸ ಬಂದ. ಒಂದೇ ಬಗೆಯ ಜನ ಇರೋದಿಲ್ಲ. ಒಬ್ಬವ ಕರ್ರಗಿರ್ತಾನ, ಒಬ್ಬವ ಬೆಳ್ಳಗಿರ್ತಾನೆ, ಒಬ್ಬವ ಉದ್ದಿರ್ತಾನ, ಒಬ್ಬವ ಗಿಡ್ಡಿರ್ತಾನ, ಒಬ್ಬವನು ಹಲ್ಲು ಮುಂದೆ, ಒಬ್ಬವನು ಹಲ್ಲು ಒಳಗೆ. ದುಃಖ ಪಟ್ಕೊಳ್ಳೋದಲ್ಲ, ಅವ ನೋಡಕ್ಕೆ ಎಷ್ಟು ಚಂದ ಅದನ, ನಾ ಯಾಕೆ ನೋಡಕ್ಕೆ ಚಂದಿಲ್ಲ, ಅವ ನೋಡಕ್ಕೆ ಎಷ್ಟು ಭಾರಿ ಅದನ, ನಾ ಯಾಕೆ ಚಂದಿಲ್ಲ. ಈಗ ನೋಡ್ರಿ, ನನಗೆ ಹಾಡಕ್ಕೆ ಬರೋದಿಲ್ಲ, ಅವರಿಗೆ ಮಾತಾಡಕ್ಕೆ ಬರೋದಿಲ್ಲ. ಹಂಗಂತ ನನಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಅವರು ದುಃಖ ಪಟ್ಕೊಂಡ್ರೆ ಜೀವನ ಆಗ್ತೈತೆ? ನನಗೆ ಹಾಡಕ್ಕೆ ಬರೋದಿಲ್ಲ ಅಂತ ನಾ ದುಃಖ ಪಟ್ರೆ ನಡೀತದನ ಜೀವನ? ಹಾಡಕ್ಕೆ ನನಗೆ ಬರೋದಿಲ್ಲ, ಒಂದಿಷ್ಟು ಮಾತಿನೊಳಗೆ ನಾ ಆನಂದ ಇರ್ತೀನಿ ಅಂದ್ಕೊಂಡ್ರೆ ಜೀವನ ಚಂದ. ಹಾಡಕ್ಕೆ ನನಗೆ ಬರ್ತೈತಲ್ಲ, ಹಾಡಿದ್ರೆ ಎಲ್ಲರೂ ತಲೆ ದೂಗ್ತಾರಲ್ಲ, ಅದರೊಳಗೆ ನನಗೆ ಆನಂದ ಐತಿ ಅಂದ್ಕೊಂಡ್ರೆ ಅವನು ಜೀವನ ಚಂದ. ಇಷ್ಟೇ ಸತ್ಯ ತಿಳ್ತು. ಹಿಂಗಂತ ಒಂದು ಮಾತನ್ನು ಬರೀತಾನವ. ಎಷ್ಟು ಕಿಮ್ಮತ್ತಿನ ಮಾತು. ಈ ಜಗತ್ತು ಸೃಷ್ಟಿಯಾಗಿದ್ದೇ ವಿಷ್ಣುವಿನಿಂದ, ಈ ಜಗತ್ತು ನಡೆಯುತ್ತಿರುವುದೇ ವಿಷ್ಣುವಿನಿಂದ. ಎವ್ರಿಥಿಂಗ್ ವಿಚ್ ಈಸ್ ಮೀನ್ಟ್ ಟು ಬಿ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಲಾರ್ಡ್ ವಿಷ್ಣು. ಸಣ್ಣ ಹುಡುಗ ಪ್ರಹ್ಲಾದ ಕಿಮ್ಮತ್ತಿನ ಮಾತು ಹೇಳ್ತಾನೆ. ಎಲ್ಲ ಈ ಜಗತ್ತಿನಲ್ಲಿ ಏನೇನು ನಿರ್ಮಾಣ ಆಗಿದೆ ಎಲ್ಲವೂ ಆ ವಿಷ್ಣುವಿನ ನಿರ್ಮಾಣ ಮಾಡಿರೋದು. ಮತ್ತು ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹಿಂದಿಲಿ ಹೇಳ್ತಾರೆ, ಜೋ ಇಸ್ ದೇಶ್ ಮೇ ಕಣ್ ನಿರ್ಮಾಣ ಕಿಯಾ ಹೈ ವೋ ಸಬ್ ಈಶ್ವರ್ ಕಿ ಕೃಪಾ ಹೈ, वो सब ईश्वर की कृपा है. जो अभी हमारे जिंदगी में चल रहा है ना, वो भी ईश्वर की कृपा है. जो आगे भी हो जा रहा है ना, वो भी ईश्वर की कृपा है. सुख दुख पाप नष्ट सब इनका कृपा है. ಜಿಂದಗಿ ಆರಾಮ್ ಸೆ ಜಿಯೋ ಅಂತ ತುಳಸಿದಾಸರು ಒಂದು ಮಾತು ಹೇಳ್ತಾರೆ. ಚಾ ಕುಡಿಸ್ಲಿ ಅಂದ್ರೆ ಅಲ್ಲೇ ನಿನಗೇನು ದಾಡಿ ಆಗದನು, ನೀ ಕುಡಿಸ್ ಅಂತೀವಿ ಅಂದ್ರೆ ದಾಡಿ ಆದ್ಮ್ಯಾಗನೇ ಚಾ ಕುಡಿಸ್ಬೇಕವ. ಅಲ್ಲಿ ತಕ್ಕ ಚಾ ಕುಡ್ಸಂಗಿಲ್ಲ. ಅಲ್ಲಿ ನಿನಗೆ ದಾಡಿ ಆಗದನು, ಚಾ ಕುಡ್ಸೋಕೆ 5 ರೂಪಾಯಿ ಚಾ ಕುಡಿಸಿರೋದಿಲ್ಲ. ಪಾಪ ಮುಂದೆ ಆರಾಮ್ ತಪ್ಪಿ ತ್ರೋಟ ಬಾಯಿ ಎಲ್ಲ ಹೋಗಿರ್ತದೆ. ಆರಾಮ್ ತಪ್ಪಿ ಅದಕ್ಕೆ ಒಂದು ವೆಂಟಿಲೇಟರ್ ಹಾಕಿರ್ತಾರೆ ನೋಡಿರನ್. BLD ಅಡ್ಮಿಟ್ ಆಗಿರ್ತಾನ, ವೆಂಟಿಲೇಟರ್ ಹಾಕಿರ್ತಾರೆ ಒಂದು. ಅವಾಗ ಏನು ಮಾಡೋದು? ಸೇಬು ಹಣ್ಣು ತೊಗೊಂಡು ಹೋಗೋದು, ಬ್ರೆಡ್ ತೊಗೊಂಡು ಹೋಗೋದು. ತಿಂತೈತೆ ಅದು? ವೆಂಟಿಲೇಟರ್ ಹಾಕಿ ಕುಂದ್ರಿಸಿರ್ತೀವಿ, ತಿಂತೈತನು? ಅವ್ನು ಮುಂದೆ ಬೇಕಂತ ಓಡಾಡೋದು ತಿನ್ನೋದಿಲ್ಲ, ಗೊತ್ತದ ನಾವು. ಅವನು ಮುಂದೆ ಬೇಕಂತ ಓಡಾಡೋದು. ಏನೋ 1 ವಾರ ವೆಂಟಿಲೇಟರ್ದಾಗ ಇರಾಮವ ನೆಕ್ಕಿ ಒಟ್ಟ ತಿನ್ನಿಸ್ಲಾರ್ದೇ ಅಷ್ಟೇ ಓಡಾಡ್ಕೊಂತ ಮಾಡ್ಕೊಂತಿರೋದು. ಈ ದವಾಖಾನಿಂದ ಬಂದವರು ಯವ್ವ ನೀವೇನು ಇರ್ತೀರಿ, ಅವು ಪಾಪ ನಮ್ಮ ಅಡ್ಮಿಟ್ ಆಗಿದ್ದು ಅಂದ್ರೆ ನೀವೆಲ್ಲ ದವಾಖಾನಿಂದ ಬಂದು ಯಾರ ಮನೆಗೆ ಬಂದ್ರೆ ಏನು ಅಂತೀರಿ? ಸಪ್ ಮರ್ಯಾಗ ಏನು ದವಾಖಾನಿ ವಾಸನೆಗೆ ಊಟ ಹೋಗೋವಲ್ದಾಗ್ಯದ ಅಂತೀರಿ. ಮನ್ಯಾಗಿನ ಊಟ ಹೋಗೋಲ್ದಾಗ್ಯದ ದವಾಖಾನಿ ವಾಸನೆಗೆ. ಯಾಕೆ ಹೋಗ್ತದ? ಬರೋ ಸೇಬು ಹಣ್ಣು ದ್ರಾಕ್ಷಿ ಎಲ್ಲ ನೀವೇ ಹೊಡೆದಿರ್ತೀರಿ, ಮನ್ಯಾಗಿನ ಊಟ ಎಲ್ಲಿ ಹೋಗ್ಬೇಕದು? ಹೌದಿಲ್ಲ? ಬರೋ ಊಟ ಎಲ್ಲ ಚಲೋ ಮೇದಿರ್ತೀವಿ. ಅಗದಿ ಸೇಬು ದ್ರಾಕ್ಷಿ ತಿನ್ನೋದು ಅದು ವೆಂಟಿಲೇಟರ್ ಹಾಕ್ಯಾರ ತಗೋ ಕೆಡ್ತಾವ ಅನ್ನೋದು ಹೊಡಿದ ನಾವು. ಅವು ದವಾಖಾನಿಗೆ ಹೋದವ ರೆಡಿಯಾಗಿ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಹಿಂದೆ ಹೋದವ್ರು ಮಾತ್ರ 6 kg ಪಕ್ಕ ಏರಿಸ್ಕೊಂಡ ಬಂದಿರ್ತಾರೆ ಅವರು. ಜೀವನದಲ್ಲಿ ಬದುಕುವ ಕಲೆ ಕಲಿಬೇಕು. ಬದುಕುವ ಕಲೆ ಯಾವಾಗ ಬರ್ತೈತಿ ಅಂದ್ರೆ ಕೂಡಿ ಬದುಕಿದಾಗ ಬದುಕುವ ಕಲೆ ಬರ್ತದ. ವೆನ್ ವಿ ಅವರ್ ಸೆಲ್ಫ್ ಅಡ್ಮಿಟ್ ಟು ದ ಡಿವೈನಿಟಿ ಆಫ್ ರೇವಣ ಸಿದ್ಧ ವಿ ವಿಲ್ ಅಚೀವ್ ಇನ್ ಅವರ್ ಲೈಫ್. ರೇವಣ ಸಿದ್ಧನ ಸನ್ನಿಧಾನಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡ್ರೆ ಬದುಕುವ ಕಲೆ ಸಿಗಕ್ಕೆ ಸಾಧ್ಯದ. ಗಾಳಿಪಟ ನಮಗೊಂದು ಕಿಮ್ಮತ್ತಿನ ಮಾತು ಹೇಳಿಕೊಡೋದಿಲ್ಲ. ಇನ್ನು
ಗಾಳಿಪಟ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಕೊಡ್ತೈತಿ. ಗಾಳಿಪಟ ಮ್ಯಾಗ ಹಾರಬೇಕು ಅಂದ್ರೆ ಬಾಲಂಗುಚಿ ಬೇಕು. ಬಾಲಂಗುಚಿ ಇಲ್ಲ ಅಂದ್ರೆ ಗಾಳಿಪಟ ಮ್ಯಾಗ ಹಾರಾಕ ಸಾಧ್ಯ ಇಲ್ಲ. ಬಾಲಂಗೋಚಿ ಗಾಳಿಪಟ ಎರಡೂ ಇದ್ರೇನೆ ಅದು ಸುಮ್ಮಿರ್ತದೆ ಗಾಳ್ಯಾಗ. ಇಲ್ಲ ಅಂದ್ರೆ ಲಗರಿಕಿ ಹೊಡ್ಯಾಕ ಗಿರಿಕಿ ಹೊಡ್ಯಾಕ ಚಾಲೂ ಮಾಡೋದಿಲ್ಲ ಗಾಳಿಪಟ. ಒಮ್ಮೆ ಏನಾಯ್ತು, ಎಲ್ಲರೂ ಮಂಗ್ಯಾನ ಬಾಲ ಅಂತೀವಿ, ಅದು ಗಾಳಿಪಟಕ್ಕೆ ಕಟ್ಟಿರ್ತಾರಲ್ಲ ಬಾಲ. ಒಮ್ಮೆ ಏನಾಯ್ತು, ಆ ಬಾಲ ನೋಡಿ ಎಲ್ಲರೂ ಚುಡಾಯಿಸಕತ್ರು. ಗಾಳಿಪಟದ್ದು ಅಸಹ್ಯ ಕಾಣಕತ್ತೈತಿ. ಆ ಗಾಳಿಪಟಕ್ಕೆ ನೋವಾಯ್ತು. ಅಲ್ಲ, ಎಲ್ಲರೂ ಮಂಗ್ಯಾನ್ ಬಾಲ ಅಂತ ನಮಗೆ ಕಾಡ್ಸಾಕತ್ತಾರ, ಹೆಂಗಾರ ಮಾಡಿ ಇದನ್ನು ತೆಗೆಸ್ಬೇಕಲ್ಲ ಅಂತ ಗಾಳಿಪಟ ಯೋಚನೆ ಮಾಡ್ತು. ಮತ್ತೆರಡು ಮೀಟಿಂಗ್ ಮಾಡಿ ಅಂದು, ನೋಡಪ್ಪ, ಇಷ್ಟು ದಿನ ನನಗೆ ನೀ ಸಾಥ್ ಕೊಟ್ಟು, ಇಷ್ಟು ದಿನ ನಾವಿಬ್ಬರು ದೋಸ್ತರಾಗಿ ಬದುಕೀವಿ, ಇಷ್ಟು ದಿನ ನಾವು ಕೂಡಿ ಬದುಕೀವಿ, ಇವತ್ತು ನಿಂದು ನಂದು ಮುಗೀತು, ಬೇಡ ಇವತ್ತು ನಂದು ಮುಗೀತು ಅಂತ ಹೇಳಿದು. ಅದು ಬಾಲಂಗೋಚಿ ಅಂತೂ ನೋಡು, ಯೋಚನೆ ಮಾಡಿ ಹೇಳು, ಇನ್ನೊಂದು ಸಲ ಯೋಚನೆ ಮಾಡಿ ಹೇಳು ಅಂಥದ್ದು ಬಾಲಂಗೋಚಿ. ಇದು ಗಾಳಿಪಟ ಅಂತೂ ಇಲ್ಲ, ಬೇಡ, ನನಗೆ ಗೊತ್ತಾಗ್ಯದ, ಎಲ್ಲರೂ ನನಗೆ ಕಾಡ್ಸಕತ್ತಾರ, ಚುಡಾಯಿಸಕತ್ತಾರ, ಬೇಡ ಅಂತೂ ಆಯ್ತಪ್ಪ ಅಂತ ಹಿಂದೆ ಸರಿತು. ಇದು ಒಂದೇ ಗಾಳಿಪಟ ಮ್ಯಾಗ ಹಾರಕತ್ತಿತ್ತು. ಹಾರ್ತದೇನು ಗಾಳಿಪಟ ಮ್ಯಾಗ ಹಾರ್ತದೇನು? ಚೂರು ಗಾಳಿ ಬಿಡ್ತು, ಗಿರ್ಕಿ ಹೊಡ್ಯಾಕೆ ಚಾಲೂ ಮಾಡ್ತದೆ, ರಗ ಗಿರ್ಕಿ ಹೊಡೆದು ಊರು ಹೊರಗೆ ಮುಳ್ಳುಕಂಟಿಗೆ ಹೋಗಿ ಬೀಳುದಕ್ಕೆ ಇದು ಬಾಲಂಗೋಚಿ ಓಡಿ ಹೋಯ್ತು. ನಾ ಹೇಳಿದ್ನಿಲ್ಲ, ಮಂದಿ ಮಾತಾಡಿದ್ರೆ ಏನೈತಿ, ನನ್ನ ದೋಸ್ತಿ ಬಿಡಬೇಡ ಅಂತ ನಾ ಹೇಳಿದ್ನಿಲ್ಲ, ನನ್ನ ಮಾತು ನೀ ಕೇಳಲಿಲ್ಲ, ನೋಡಿ ಇವತ್ತು ಮುಳ್ಳುಕಂಟಾಗ ಬಿದ್ದಿ ಅಂಥದ್ದು ಬಾಲಂಗೋಚಿ. ಗಾಳಿಪಟ ಅಂತೂ ಹೇಳೋದು ಬರಬರೈತಪ್ಪ. ಒಂದು ಪಾಠ ನಾ ಇವತ್ತು ಕಲ್ತ್ಯ. ಏನು ಕಲ್ತಿ? ಯಾರಿಂದ ನಾವು ಮ್ಯಾಗ ಬೆಳೆದೀವಿ, ಯಾರಿಂದ ನಾವು ಮ್ಯಾಗ ಹಾರಕತ್ತೀವಿ, ಯಾರಿಂದ ನಾವು ಮ್ಯಾಗ ಜಿಗದಾಡಕತ್ತೀವಿ, ಅವ್ರನ್ನ ಮರ್ತ್ವಿ ಅಂದ್ರೆ ನಾವು ಮುಳ್ಳುಕಂಟಾಗಿ ಬೀಳ್ತೀವಿ ಅನ್ನೋ ಸತ್ಯ ನನಗೆ ಗೊತ್ತೈತಿ. ಯಾರಿಂದ ನಾವು ಮ್ಯಾಗ ಬೆಳೆದೀವಲ್ಲ, ಮರಿಬಾರ್ದು ಅದನ್ನು. ಗೊತ್ತಾಕತೈತಲ್ವ? ನಾ ಸನ್ನಿ ಮಾಡ್ತೀನಿ, ಗದ್ಲಕ್ಕೆ ಪೂತೀನಿ ಆಮೇಲೆ ಅದಕ್ಕೆ. ವಾಟ್ ಅ ಟೀಚರ್ ಕ್ಯಾನ್ ಡೂ ಯು ನೋ ವಾಟ್ ಅ ಟೀಚರ್ ಕ್ಯಾನ್ ಡೂ? ಸ್ಟೂಡೆಂಟ್ಸ್ ಅಂದರು ಗೊತ್ತಿಲ್ಲ. ಟೀಚರ್ ಈಸ್ ಲೈಕ್ ಅ ಟಿಂಡ್ರಿಲ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟ್ಯಾಂಡ್. ಹಬ್ಬುವ ಬಳ್ಳಿಗೆ ಕಟ್ಟಿಗೆ ಇದ್ದಂಗೆ ಗುರು. ಕಟ್ಟಿಗೆ ಸಿಕ್ತು ಅಂದ್ರೆ ಬಳ್ಳಿ ಎತ್ತರ ಮಟ್ಟಕ್ಕೆ ಹಬ್ತದ, ಕಟ್ಟಿಗೆ ಇಲ್ಲ ಅಂದ್ರೆ ಕೆಳಗೆ ಇರ್ತದ. ಮನೆಗೆ ನೀವೆಲ್ಲ ಪ್ಯಾಟುಣಿಕೆ ಮಾಡಿಸಿರ್ತೀರಿ, ಇಚ್ಚುಣಿಕೆ ಮಾಡಿಸಿರ್ತೀರಿ, ಜೀವನದ ಇಚ್ಚುಣಿಕೆ, ಮ್ಯಾಗಿ ಇಚ್ಚುಣಿಕೆ. ಮನೆಗಿರೋ ಇಚ್ಚುಣಿಕೆ ಹತ್ವಿ ಅಂದ್ರೆ ಮ್ಯಾಗ ಹೊಕ್ಕಿವಿ, ಇಚ್ಚುಣಿಕೆ ಅಲ್ಲೇ ಇರ್ತದ. ಗಾಳಿಪಟ ಮ್ಯಾಗ ಹಾರಬೇಕಾದ್ರೆ ಬಾಲಂಗೋಚಿ ಕೆಳಗೆ ಇರ್ತದ, ಯಾವತ್ತೂ ಹೇಳಿಲ್ಲದು. ಇಚ್ಚುಣಿಕೆ ಮ್ಯಾಗ ಹತ್ತಬೇಕಾದ್ರೆ ನಾವು ಮ್ಯಾಗ ಹೋಗಿವಿ, ಇಚ್ಚುಣಿಕೆ ಅಲ್ಲೇ ಇರ್ತದ. ಬಳ್ಳಿ ಮ್ಯಾಗ ಹತ್ತಬೇಕಾದ್ರೆ ಬಳ್ಳಿ ಮ್ಯಾಗ ಹೋಗ್ಯದ, ಕಟ್ಟಿಗೆ ಅಲ್ಲೇ ಇರ್ತದ. ಗುರು ಇಚ್ಚುಣಿಕೆ ಇದ್ದಂಗ, ಗುರು ಕಟ್ಟಿಗೆ ಇದ್ದಂಗ, ನಮ್ಮನ್ನು ಮ್ಯಾಗ ಹತ್ತಿಸಿ ಅವ್ರು ಅಲ್ಲೇ ಇರ್ತಾರ, ಯಾವತ್ತೂ ಮ್ಯಾಗ ಬರಾಕ ಪ್ರಯತ್ನ ಮಾಡೋದಿಲ್ಲ. ಇದು ಗುರುವಿನ ಮಹಿಮಾ, ಇದು ಗುರುವಿನ ತಾಕತ್ತು. ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರ, ಕಂಪ್ಲೀಟ್ ಮೈಸೂರು ನೀವು ಒಳಗೆ ಹೋದ್ರಿ ಅಂದ್ರೆ ದೊಡ್ಡ ರೋಡ್ಗಳು ಸಿಗ್ತಾವೆ. ಯಾಕ? ನನ್ನ ಊರು ಚಂದಿರ್ಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು. ಅದು ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಂಗಳೂರವ್ರಿಗೆ ಕರೆಂಟ್ ಹೆಂಗೆ ಹೊಂಟದ? ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ದ ಫಸ್ಟ್ ಪ್ರಾಜೆಕ್ಟ್ ಆಫ್ ಏಷ್ಯಾ. ಡ್ಯಾಮಿಂದ ಕರೆಂಟ್ ಉತ್ಪತ್ತಿ ಮಾಡ್ಬೋದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತಾರ. ಎಲ್ಲದಕ್ಕಿಂತ ದೊಡ್ಡದಾಗಿ ಆಸ್ಥಾನದ ಬಂಗಾರನ್ನೆಲ್ಲ ಇನ್ನೊಬ್ಬರಿಗೆ ಮಾರಿ KRS ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ, ಇದು ನಿಜವಾದ ರಾಜರ ತಾಕತ್ತಿದು. ಒಬ್ರಿಗರ ರಾಜರಂತಹ ಮೈಂಡ್ ಸೆಟ್, ಒಬ್ರಿಗರ ರಾಜರಂತಹ ವಿಷನ್, ಒಬ್ರಿಗರ ರಾಜರಂತಹ ಕೆಲಸ ಮಾಡುವ ಶಕ್ತಿ. ನಿಜವಾದ ರಾಜಕಾರಣಿ ಯಾರು ಅಂದರೆ 5 ವರ್ಷ ಎಲೆಕ್ಷನ್ಗಾಗಿ ಓಡಾಡವ ರಾಜಕಾರಣಿ ಅಲ್ಲ, ನೆಕ್ಸ್ಟ್ ಜನ್ರೇಷನ್ಗಾಗಿ ಯಾವ ಮಾಡ್ತಾನಲ್ಲ ಅವ ನಿಜವಾದ ರಾಜಕಾರಣಿ ಆಗ್ತಾನ. ಅಂಥವ್ರು ಬೇಕು ನನಗೆ ಜಗತ್ತು. ಎಷ್ಟು ದೊಡ್ಡ ಕೆಲಸ ರಾಜರು ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಿರ್ಮಾಣ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಷ್ಟು ಅದ್ಭುತ ಅದು ಅಂದರೆ ನೀವು ನಂಬೋದಿಲ್ಲವ. ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ, ಏನು ಕುಂತಿರಲ್ಲ ನೀವು, ನಿಮಗೆ ಶಿಕ್ಷಣ ಇರಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಹೆಣ್ಮಕ್ಳಿಗೆ ಮೊದಲೇ ಶಿಕ್ಷಣ ಕೊಡ್ರಿ ಅಂತ ಜಾರಿ ನೀತಿ ತೊಗೊಂಡು ಬರ್ತಾರೆ. ಅವಳು ನಮ್ಮಷ್ಟೇ ಬಲಶಾಲಿ, ಶಿಕ್ಷಣ ಕೊಡಿಸ್ರಿ ಅಂತ ಶಿಕ್ಷಣ ಕೊಡಿಸೋದು ನಾಲ್ವಡಿ ಕೃಷ್ಣರಾಜ ಒಡೆಯವರು. ಹ್ಯಾಟ್ಸ್ ಆಫ್, ಎಂಥ ಕೆಲಸ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರ. ಅವಾಗಲೇ ಮಕ್ಕಳೆಲ್ಲ ಚಲೋ ಅಭ್ಯಾಸ ಮಾಡಲಿ ಅಂತ ಸ್ಕಾಲರ್ಶಿಪ್ ಕೊಡ್ತಾರ.
ರೋಡ್ಗಳಿಗೆಲ್ಲ ಮಧ್ಯ ಗಿಡಗಳು ಹಚ್ಚಿದ್ರೆ ನನ್ನ ಮೈಸೂರು, ನನ್ನ ರಾಜ್ಯ ಫ್ರಾನ್ಸ್ ದೇಶದಂಗೆ ಕಾಣ್ತೈತಿ ಅಂತ ಆಗಿನ ಕಾಲದಾಗ ರೋಡ್ ಮಧ್ಯೆ ಗಿಡಗಳನ್ನು ನೆಡ್ತಾರ. ಅರಮನೆ ನೋಡಿರಲ್ಲ, ಎಷ್ಟು ಅದ್ಭುತ ಅರಮನೆ. ಅರಮನೆ ನೋಡಕ್ಕೆ 2 ಕಣ್ಣು ಸಾಲೋದಿಲ್ಲ. ಆ ಅರಮನೆಯನ್ನು ಎಷ್ಟು ಭವ್ಯವಾಗಿ ನಿರ್ಮಾಣ ಮಾಡ್ತಾರ. ಎಂತಹ ದೊಡ್ಡ ಕನಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದಾಗಿತ್ತು. ಅವ್ರ ಮನಸ್ಸು ಮಾಡಿದ್ರೆ ಮದುವೆ ಆಗಬಹುದಿತ್ತು, ಹೆಂಡ್ರ ಮ್ಯಾಗ ಹೆಂಡತಿಯನ್ನು ಮಾಡ್ಕೋಬೋದಿತ್ತು. ಆದ್ರೆ ಹೆಂಡತಿಯ ಸರವನ್ನ ಮಾರಿ ಡ್ಯಾಮ್ ನಿರ್ಮಾಣ ಮಾಡಿ ಜನಗಳಿಗಾಗಿ ಬದುಕಿದ್ರಲ್ಲ, ಇಂತಹ ರಾಜರು ಇದ್ದಿದ್ದಕ್ಕೇನೆ ಮೈಸೂರಷ್ಟು ಮುಂದುವರಿತು. ಕುಂತ್ವಿ ನಾವು ಇಲ್ಲೇ. ಭಾಳ ನೋವಾಗ್ತಿತ್ತು ನನಗೆ ಹೋದಲ್ಲೆಲ್ಲ. ಮೊನ್ನೆ ತೋರಿಸಿದೆ, ನೀವು ಪುಣ್ಯ ಮಾಡಿದ್ರೆ ನಿಮಗೆ ಜರ ರೋಡರ ಅದಾವು ಜರ ಅಲ್ಲಿ ಏನೂ ಕೇಳಬೇಡ್ರಿ.